ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತೇನೆ. ಹಿಂದಿನ ಪ್ರಕರಣದಲ್ಲಿ ನಾವು 154ನೇ ಪ್ರಕರಣದವರೆಗೆ ನೋಡಿದ್ವಿ. ತಾಲೂಕು ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಉಪಾಧ್ಯಕ್ಷರ ಒಂದು ಕರ್ತವ್ಯಗಳ ಬಗ್ಗೆ ಏನೆಲ್ಲ ಆಗತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಬಂದಿದ್ವಿ. ಇನ್ನು ನಂತರದಲ್ಲಿ 155ನೇ ಪ್ರಕರಣ ತಾಲೂಕು ಪಂಚಾಯಿತಿಯ ಸಿಬ್ಬಂದಿ ವರ್ಗಕ್ಕೆ ಸಂಬಂಧಪಟ್ಟಂತದ್ದು, ಅವರ ಕಾರ್ಯಗಳು ಏನು ಅದೆಲ್ಲವನ್ನ ಇವತ್ತಿನ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಕೆಲವೊಂದು ಪ್ರಕರಣಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ ಅಷ್ಟೇ. ಇದರಲ್ಲಿ ನೋಡಿ, ಪ್ರಕರಣ 155 ಏನ್ ಹೇಳುತ್ತೆ ಅಂದ್ರೆ, ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಬಗ್ಗೆ ತಿಳಿಸುವಂತಹ ಪ್ರಕರಣ ಇದಾಗಿರುವಂತದ್ದು. ಕಾರ್ಯನಿರ್ವಾಹಕ ಅಧಿಕಾರಿ ಅಂದ್ರೆ ಎಕ್ಸಿಕ್ಯೂಟಿವ್ ಆಫೀಸರ್, ಅಂದ್ರೆ ಪಂಚಾಯಿತಿ, ಯಾವ ಪಂಚಾಯಿತಿ? ತಾಲೂಕು ಪಂಚಾಯಿತಿಯಲ್ಲಿ ಇರುವಂತಹ ಅಧಿಕಾರಿ ವರ್ಗದ ಬಗ್ಗೆ ತಿಳಿಸುವಂತದ್ದು. ಸರ್ಕಾರವು ಉಪವಿಭಾಗ ಎಸಿ ಅಸಿಸ್ಟೆಂಟ್ ಕಮಿಷನರ್ ಅಧಿಕಾರಿ ದರ್ಜೆಯ ಹಾಗೂ ಸಮಾನ ಶ್ರೇಣಿಯ ಗ್ರೂಪ್ಸ್ ಎ ಏನು ಅಧಿಕಾರಿಯನ್ನ ಕಾರ್ಯನಿರ್ವಾಹಕ ಅಧಿಕಾರಿಯನ್ನಾಗಿ ಮಾಡ್ತಾರೆ. ಉಪ ವಿಭಾಗ ಅಧಿಕಾರಿ ಅಂದ್ರೂ ಒಂದೇ, ಅಥವಾ ಇಒ ಅಂದ್ರೂ ಒಂದೇ. ಇಲ್ಲಿ ಇಒ ಅಧಿಕಾರವನ್ನ ಸರ್ಕಾರ ನೇಮಕ ಮಾಡುತ್ತೆ. ಹಾಗೆ ತಾಲೂಕು ಪಂಚಾಯಿತಿಯಲ್ಲಿರುವಂತಹ ABCD ಅಂದ್ರೆ ಎ ವರ್ಗದ, ಬಿ ವರ್ಗದ ಮತ್ತು ಸಿ ವರ್ಗದ, ಡಿ ವರ್ಗದ ಗುಂಪಿನ ನೌಕರರನ್ನು ಕೂಡ ಈ ತಾಲೂಕು ಪಂಚಾಯಿತಿ ಅನ್ನುವಂಥದ್ದು ಹೊಂದಿರುತ್ತೆ. ಅಂದ್ರೆ ತಾಲೂಕು ಪಂಚಾಯಿತಿಯಲ್ಲಿರುವಂತಹ ಒಂದು ಸಿಬ್ಬಂದಿ ವರ್ಗದ ಬಗ್ಗೆ ಚರ್ಚೆಯನ್ನ ಮಾಡುವಂಥದ್ದು. ಇಲ್ಲಿ ನೇಮಕ ಮಾಡಿದಂತಹ ಒಂದು ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವಂತಹ ಅಧಿಕಾರ ಸರ್ಕಾರಕ್ಕೆ ಮಾತ್ರ ಇರುತ್ತೆ. ಇಲ್ಲಿ ಇಒ ಬಳಿಯಾಗ್ಲಿ ಅಥವಾ ಸಿಇಒ ಬಳಿಯಾಗ್ಲಿ ಡಿಸಿ ಬಳಿಯಾಗ್ಲಿ ಇರೋದಿಲ್ಲ. ಇಲ್ಲಿ ಸರ್ಕಾರಕ್ಕೆ ಮಾತ್ರ ಒಂದು ವರ್ಗಾವಣೆಯನ್ನ ಮಾಡುವಂತಹ ಅಧಿಕಾರ ಇರುತ್ತೆ. ಇನ್ನು 156ನೇ ಪ್ರಕರಣದಲ್ಲಿ ನಾವು ನೋಡ್ತೇವೆ, ಕಾರ್ಯನಿರ್ವಾಹಕ ಅಧಿಕಾರಿಯ ಕಾರ್ಯಗಳು ಮತ್ತು ಇತರ ಸಿಬ್ಬಂದಿಯ ಒಂದು ಕಾರ್ಯಗಳು. ಕಾರ್ಯನಿರ್ವಾಹಕ ಅಧಿಕಾರಿ ಏನಿರ್ತಾರೆ ಅವರು ತಾಲೂಕು ಪಂಚಾಯಿತಿಯ ಒಂದು ಮುಖ್ಯಸ್ಥನಾಗಿ ನಾವು ನೋಡ್ತಾ ಹೋಗ್ತೇವೆ. KS ದರ್ಜೆಯ ಅಧಿಕಾರಿಗಳನ್ನಾಗಿ ನೋಡ್ತೇವೆ ನಾವು. ಹಾಗೆ ಅಧ್ಯಕ್ಷರು ನಿರ್ವಹಿಸುವಂತಹ ಕಾರ್ಯಕ್ಕೆ ಇವರು ಒಂದು ಕೆಲಸವನ್ನ ಮಾಡ್ತಾರೆ. ಅಂದ್ರೆ ತಾಲೂಕು ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಏನ್ ಕೆಲಸ ಮಾಡ್ತಾರೆ ಆ ಒಂದು ಕಾರ್ಯಕ್ಕೆ ಒಂದು ಸಹಾಯಾರ್ಥವಾಗಿ ಇವರು ಮಾಡುವಂತದ್ದು ನೋಡ್ತೇವೆ. ಜೊತೆಗೆ ಇವರ ಒಂದು ಮೇಲ್ವಿಚಾರಣೆ ಅನ್ನುವಂಥದ್ದು ಎಲ್ಲಾ ಹುದ್ದೆ ABCD ಅಂತ ಹೇಳದ್ನಲ್ಲ, ಅವರೆಲ್ಲಾ ಹುದ್ದೆಗಳ ಮೇಲೆ ನಿಯಂತ್ರಣವನ್ನು ಸಾಧನೆ ಮಾಡ್ತಾರೆ. ಜೊತೆಗೆ ಹಣಕಾಸು ಚಟುವಟಿಕೆಗಳ ಮೇಲೂ ಕೂಡ ಇವರ ನಿಯಂತ್ರಣ ಇರುತ್ತೆ. ತಾಲೂಕು ಪಂಚಾಯಿತಿಯ ಕ್ರಿಯಾ ಯೋಜನೆಗಳು, ದೂರದೃಷ್ಟಿ ಯೋಜನೆಗಳು, ಇವೆಲ್ಲದರ ಮೇಲೂ ಕೂಡ ಇವರು ಗಮನ ಹರಿಸ್ತಾರೆ. ಅಷ್ಟೇ ಅಲ್ಲದೆ ತಾಲೂಕು ಪಂಚಾಯಿತಿಯ ಕಾಮಗಾರಿಗೆ ಖಜಾನೆಯಿಂದ ಹಣ ತೆಗೆದುಕೊಳ್ಳುವಂತಹ ಒಂದು ಕೆಲಸ ಕೂಡ ಇವರದಾಗಿರುತ್ತೆ. ಇದರ ನಂತರದಲ್ಲಿ ನೋಡಿ, ತಾಲೂಕು ಪಂಚಾಯಿತಿಯಲ್ಲಿ ಸ್ಥಾಯಿ ಸಮಿತಿಯಲ್ಲಿ ಭಾಗವಹಿಸ್ತಾರೆ, ಆದರೆ ಮತದಾನ ಮಾಡುವಂತಹ ಒಂದು ಹಕ್ಕು ಇವರಿಗೆ ಇರೋದಿಲ್ಲ. ಇಲ್ಲಿ ತಾಲೂಕು ಪಂಚಾಯಿತಿಯ ಸ್ಥಾಯಿ ಸಮಿತಿಯ ಬಗ್ಗೆ ನಾನು ನಿಮ್ಗೆ ಹೋದ ತರಗತಿಯಲ್ಲಿ ತಿಳಿಸಿದ್ದೇನೆ. ತಾಲೂಕು ಪಂಚಾಯಿತಿಯಲ್ಲಿ 3 ಸ್ಥಾಯಿ ಸಮಿತಿಗಳು ಬರುವಂತದ್ದು. ಅಲ್ಲಿ ಮತದಾನವನ್ನ ಮಾಡುವಂತಹ ಹಕ್ಕು ಇವರಿಗೆ ಇರೋದಿಲ್ಲ, ಭಾಗವಹಿಸಬಹುದು ಅನ್ನುವಂಥದ್ರ ಬಗ್ಗೆ ತಿಳಿಸುತ್ತೆ. ಇದಿಷ್ಟು ತಾಲೂಕು ಪಂಚಾಯಿತಿಯ ಸಿಬ್ಬಂದಿ ವರ್ಗಕ್ಕೆ ಸಂಬಂಧಪಟ್ಟಂತದ್ದು. ಇನ್ನು ಅಧ್ಯಾಯ 10ರಲ್ಲಿ ನಾವು ಜಿಲ್ಲಾ ಪಂಚಾಯಿತಿಯ ಬಗ್ಗೆ ನೋಡ್ತೇವೆ. ಜಿಲ್ಲಾ ಪಂಚಾಯಿತಿಯ ರಚನೆ, ಸ್ಥಾಪನೆ ಬಗ್ಗೆ, ಚುನಾಯಿತರ ಸದಸ್ಯರ ಬಗ್ಗೆ, ಮತದಾನದ ಹಕ್ಕದ ಬಗ್ಗೆ, ಸದಸ್ಯರು ಖಾಲಿಯಾಗೋದ್ರ ಬಗ್ಗೆ, ಸದಸ್ಯರಾಗಲು ಅರ್ಹತೆಯ ಬಗ್ಗೆ, ಸದಸ್ಯರ ರಾಜೀನಾಮೆಯ ಬಗ್ಗೆ, ಇದೆಲ್ಲ ಜಿಲ್ಲಾ ಪಂಚಾಯಿತಿಯ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಅವಧಿ, ಅವರ ಕಾರ್ಯಗಳು, ಇವೆಲ್ಲದರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತೇವೆ. ನೋಡಿ, ಜಿಲ್ಲಾ ಪಂಚಾಯಿತಿ 158ನೇ ಪ್ರಕರಣದಿಂದ ಪ್ರಾರಂಭ ಆಗುತ್ತೆ. ಇಲ್ಲಿ ಜಿಲ್ಲಾ ಪಂಚಾಯಿತಿಯ ಸ್ಥಾಪನೆ ಮತ್ತು ನಿಗಮನ ಬಗ್ಗೆ ತಿಳಿಸುವಂತದ್ದು 158ನೇ ಪ್ರಕರಣದಲ್ಲಿ ಗಮನಿಸ್ತೇವೆ. ಜಿಲ್ಲೆಯಲ್ಲಿನ ಪಟ್ಟಣ ಪಂಚಾಯಿತಿ, ಕೈಗಾರಿಕಾ ಉಪನಗರ, ಪುರಸಭೆಗಳು ಮತ್ತು ಇತರ ಒಂದು ಸ್ಥಳೀಯ ಪ್ರಾಧಿಕಾರಗಳನ್ನ ಹೊರತುಪಡಿಸಿ ಅಧಿಕಾರ ವ್ಯಾಪ್ತಿ ಮತ್ತು ಜಿಲ್ಲಾ ಪಂಚಾಯಿತಿಯನ್ನ ರಚಿಸುವಂತಹ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡುವಂತದ್ದು.
ಜಿಲ್ಲಾ ಪಂಚಾಯಿತಿಯ ಒಂದು ಕೇಂದ್ರ ಕಚೇರಿ ಜಿಲ್ಲೆ ಯಾವುದೇ ಒಂದು ಭಾಗದಲ್ಲೂ ಕೂಡ ಅದನ್ನ ಸ್ಥಾಪನೆಯನ್ನ ಮಾಡಬಹುದು ಅನ್ನುವಂಥದ್ದು ನಾವು ಪ್ರಕರಣ 158ರಲ್ಲಿ ಗಮನಿಸ್ತೇವೆ. ಈ ಜಿಲ್ಲಾ ಪಂಚಾಯಿತಿಯ ರಚನೆಯ ಬಗ್ಗೆ ತಿಳಿಸುವಂತಹ ಪ್ರಕರಣ ಯಾವುದು? ಜಿಲ್ಲಾ ಪಂಚಾಯಿತಿಯ ರಚನೆಯ ಬಗ್ಗೆ ತಿಳಿಸುವಂತಹ ಪ್ರಕರಣ 159ನೇ ಪ್ರಕರಣ. ಇಲ್ಲಿ 160ನೇ ಪ್ರಕರಣದಲ್ಲಿ ನಾವು ಒಂದು ಚುನಾಯಿತ ಸದಸ್ಯರ ಬಗ್ಗೆ ತಿಳಿಸುತ್ತೆ. ಇಲ್ಲಿ ಚುನಾಯಿತ ಸದಸ್ಯರ ಬಗ್ಗೆ ತಿಳಿಸುವಂತದ್ದು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಯಾವ ಸದಸ್ಯರು ಚುನಾವಣಾ ಕ್ಷೇತ್ರಗಳ ಜಿಲ್ಲೆಯ ವ್ಯಾಪ್ತಿಯೊಳಗೆ ಇರುವರೋ ಅಂತಹ ಜಿಲ್ಲೆಯ ಒಂದು ಭಾಗವನ್ನ ಇವರು ಸದಸ್ಯರಾಗಿರುತ್ತಾರೆ. ನೋಡಿ, ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಬೇಕು ಅಂದ್ರು ಈ ಒಂದು ಕ್ಷೇತ್ರದಲ್ಲಿ ಆಯ್ಕೆಯಾಗುವಂತಹ ಒಂದು ಲೋಕಸಭಾ ಅಸೆಂಬ್ಲಿ ಆಗಿರ್ಬೋದು, ವಿಧಾನಸಭಾ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗಿರ್ಬೋದು, ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರ್ಬೋದು, ಇವರು ಒಂದು ಚುನಾವಣಾ ಕ್ಷೇತ್ರದಲ್ಲಿ ಇರುವಂತವರು ಇಲ್ಲಿ ಒಂದು ಸದಸ್ಯರಾಗಿರ್ತಾರೆ ಅನ್ನುವಂಥದ್ದು. ಇಲ್ಲಿ 2/3 ಭಾಗದ ಸದಸ್ಯರು ಚುನಾಯಿತ ಸದಸ್ಯರಾಗಿರ್ತಾರೆ. ಜೊತೆಗೆ ಜಿಲ್ಲಾ ಪಂಚಾಯಿತಿಯ ಒಳಗೆ ಮತದಾರರೆಂದು ನೋಂದಾಯಿತರಾದಂತಹ ರಾಜ್ಯಸಭಾ ಸದಸ್ಯರಾಗಿರೋ ಮತ್ತು ರಾಜ್ಯ ವಿಧಾನಸಭಾ ಪರಿಷತ್ ಸದಸ್ಯರು ಆಗಿರುವಂತದ್ದನ್ನ ನಾವು ನೋಡ್ತಾ ಬರ್ತೇವೆ. ನೋಡಿ, ಇಲ್ಲಿ ಜಿಲ್ಲೆಯ ಪ್ರತಿಯೊಂದು ತಾಲೂಕು ಪಂಚಾಯಿತಿ ಕೂಡ ಈ ಒಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಒಳಗೊಂಡಿರುತ್ತೆ ಅನ್ನುವಂಥದ್ದು ನೋಡ್ಬೇಕಾಗತ್ತೆ. ಜೊತೆಗೆ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಚುನಾಯಿಸಲು ಅವಿಶ್ವಾಸವನ್ನ ನಿರ್ಣಯವನ್ನ ಮಂಡಿಸಲು ಮೇಲಿನ ಸದಸ್ಯರಿಗೆ ಭಾಗವಹಿಸಬಹುದು, ಆದ್ರೆ ಮತದಾನದ ಹಕ್ಕು ಇರೋದಿಲ್ಲ. ಅದು ತಾಲೂಕು ಪಂಚಾಯಿತಿಯಲ್ಲೂ ನಾನು ಹಾಗೆ ಡಿಸ್ಕಸ್ ಮಾಡಿದೆ ನಿಮ್ಗೆ. ಇಲ್ಲಿ ರಾಜ್ಯಸಭೆ ಸದಸ್ಯರಾಗಿರ್ಬೋದು, ರಾಜ್ಯ ವಿಧಾನಸಭಾ ಪರಿಷತ್ನ ಒಂದು ಸದಸ್ಯರಾಗಿರ್ಬೋದು, ಲೋಕಸಭಾ ಸದಸ್ಯರಾಗಿರ್ಬೋದು, ಇವರೆಲ್ಲ ಜಿಲ್ಲಾ ಪಂಚಾಯಿತಿಯಲ್ಲಿ ಬರುವಂತಹ ಸದಸ್ಯರಾಗ್ತಾರೆ. ಇವರು ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಬಹುದು ವಿನಃ ಮತ ನೀಡುವ ಹಕ್ಕನ್ನ ಇವರಿಗೆ ಕೊಡೋದಿಲ್ಲ. ಇವರು ಭಾಗವಹಿಸಬಹುದು ಬಿಟ್ರೆ ಮತ ನೀಡುವಂತಹ ಹಕ್ಕು ಇವ್ರಿಗೆ ಇರೋದಿಲ್ಲ ಅನ್ನುವಂಥದ್ದು ತಿಳಿಸುತ್ತೆ. ಇನ್ನು 160ನೇ ಪ್ರಕರಣದಲ್ಲಿ ನಾವು ನೋಡೋದಾದ್ರೆ ಚುನಾಯಿತ ಸದಸ್ಯರ ಬಗ್ಗೆ ತಿಳಿಸುವಂತ ಪ್ರತಿ ಒಂದು ಜಿಲ್ಲಾ ಪಂಚಾಯಿತು 20 ಚುನಾಯಿತ ಸದಸ್ಯರನ್ನ ಒಳಗೊಂಡಿರಬೇಕು. 20 ಚುನಾಯಿತ ಸದಸ್ಯರನ್ನ ಒಳಗೊಂಡಿರಬೇಕು ಅನ್ನತ್ತೆ. ಜಿಲ್ಲಾ ಪಂಚಾಯಿತಿಯನ್ನ ಎಷ್ಟು ಜನರಿಗೆ ಸ್ಥಾಪನೆ ಮಾಡಬೇಕು? ಒಂದು 20 ಲಕ್ಷ ಜನರಿಗೆ 20 ಲಕ್ಷ ಜನರಿಗೆ ಒಂದು ಜಿಲ್ಲಾ ಪಂಚಾಯಿತಿಯನ್ನ ಮೀರದಂತೆ ಒಂದು ಜಿಲ್ಲಾ ಪಂಚಾಯಿತಿಯನ್ನ ರಚನೆ ಮಾಡಬೇಕು ಅನ್ನುವಂಥದ್ದು ನಾವು ನೋಡ್ತೇವೆ. ನೋಡಿ, ಈ 20 ಲಕ್ಷ ಜನರಿಗೆ 35,000ದಿಂದ 40,000 ಒಬ್ಬ ಜನರಿಗೆ ಒಬ್ಬ ಸದಸ್ಯನನ್ನು ನೇಮಕ ಮಾಡ್ಕೋಬೇಕಾಗತ್ತೆ ಅನ್ನುವಂಥದ್ದು. ಅಂದ್ರೆ 1 ಲಕ್ಷಕ್ಕೆ 4 ಜನ ಅಂದ್ರೆ ಇಲ್ಲಿ ಸಾಕಷ್ಟು ಜನಗಳನ್ನ ನಾವು ನೋಡ್ತಾ ಬರ್ತೇವೆ. ಇಲ್ಲಿ ಕನಿಷ್ಠ 20 ಜನರ ಒಂದು ಸದಸ್ಯತ್ವವನ್ನ ನಾವು ಕಾಣ್ತಾ ಬರ್ತೇವೆ. ಇಲ್ಲಿ ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 30,000 ಜನಸಂಖ್ಯೆ ಒಬ್ಬ ಸದಸ್ಯನನ್ನ ನಾವು ನೋಡ್ತಾ ಬರ್ತೇವೆ. ಇಲ್ಲಿ ಕೊಡಗಿನಲ್ಲಿ 12,000 ಜನಸಂಖ್ಯೆಗೆ ಒಬ್ಬ ಸದಸ್ಯನನ್ನ ನಾವು ಕಾಣ್ತಾ ಬರ್ತೇವೆ. ಬೆಂಗಳೂರಿನಲ್ಲಿ ನೋಡೋದಾದ್ರೆ ನಾವು 20,000 ಜನಸಂಖ್ಯೆಗೆ ಒಬ್ಬ ಸದಸ್ಯನನ್ನ ನಾವು ನೋಡ್ತಾ ಬರುವಂತದ್ದನ್ನ ನಾವು ಗಮನಿಸ್ತೇವೆ. ಇಲ್ಲಿ ಮತ್ತು ಒಂದು ಮಾಹಿತಿಯನ್ನ ನೋಡ್ಬೇಕಾಗತ್ತೆ. ನಾವು ಪ್ರಕರಣ 161 ನೋಡ್ಬೇಕಾಗತ್ತೆ. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ಜನಗಣತಿಯ ತರುವಾಯ ಚುನಾಯಿತ ಸದಸ್ಯರ ಸಂಖ್ಯೆಯನ್ನ ನಿರ್ಧಾರವನ್ನ ಮಾಡಬೇಕಾಗತ್ತೆ. ನೋಡಿ, ಎಲ್ಲಾ ಚುನಾವಣಾ ಇದಕ್ಕೆ ಜನಸಂಖ್ಯೆಯ ಆಧಾರದ ಮೇಲೆ ಇಷ್ಟು ಜನರು ಚುನಾಯಿತರಾಗಬಹುದು ಈ ಬಾರಿ ಅನ್ನುವಂಥದ್ದು ಕೂಡ ರಾಜ್ಯ ಚುನಾವಣಾ ಆಯೋಗ ಇದನ್ನ ಮಾಡುವಂಥದ್ದು ಕೆಲಸವನ್ನು ಮಾಡುತ್ತೆ. ನೋಡಿ, ಕರ್ನಾಟಕ ಪಂಚಾಯತ್ ರಾಜ್ ಡೆಲಿಟಿಮೇಷನ್ ಆಯೋಗದ ಶಿಫಾರಸಿನಡಿಗೆ ಸರ್ಕಾರದಿಂದ ಜಿಲ್ಲಾ ಪಂಚಾಯಿತಿ ಸದಸ್ಯನನ್ನ ನೇಮಕವಾಗಿ ಮಾಡಲಾಗುತ್ತೆ ಅನ್ನುವಂಥದ್ದು ನಾವು ನೋಡ್ತೇವೆ. ಇನ್ನು 162ನೇ ಪ್ರಕರಣದಲ್ಲಿ ಸ್ಥಾನಗಳ ಮೀಸಲಾತಿ, ಅಂದ್ರೆ ಜಿಲ್ಲಾ ಪಂಚಾಯಿತಿಯಲ್ಲಿರುವಂತಹ ಒಂದು ಹುದ್ದೆಗಳಲ್ಲಿ ಸ್ಥಾನಗಳ ಮೀಸಲಾತಿಯ ಬಗ್ಗೆ ತಿಳಿಸುವಂಥದ್ದು ನಾವು ನೋಡ್ತಾ ಬರ್ತೇವೆ. ಇಲ್ಲಿ
ಸ್ಥಾನಗಳ ಮೀಸಲಾತಿ ಅನ್ನುವಂಥದ್ದು ಸರ್ಕಾರ ನಿಗದಿ ಮಾಡುತ್ತೆ. ರಾಜ್ಯದಲ್ಲಿ ಇರುವಂತಹ ಜನಸಂಖ್ಯೆಗೆ ಅನುಗುಣವಾಗಿ SC ST ಮೀಸಲಾತಿಯನ್ನು ಕೊಡಬೇಕು. ಕನಿಷ್ಠ ಒಂದು ಸ್ಥಾನವನ್ನ SC ಅವರಿಗೆ ಕೊಡಬೇಕು. SC ಅವರಿಗೆ ಕೊಡಬೇಕು ಅನ್ನುವಂಥದ್ದು ನಾವು ನೋಡ್ತೇವೆ. OBC ಅವರಿಗೆ ಪ್ರವರ್ಗ A ದವರಿಗೆ 80%, ಪ್ರವರ್ಗ B ದವರಿಗೆ 20%, ಮಹಿಳೆಯರಿಗೆ 50% ಒಂದು ಸ್ಥಾನಮಾನವನ್ನ ನೀಡಬೇಕು ಅನ್ನುವಂಥದ್ದು ಕೂಡ ಮೀಸಲಾತಿಯಲ್ಲಿ ಇರುವಂಥದ್ದು. ಇನ್ನು ನಂತರದಲ್ಲಿ 5 ವರ್ಷದವರೆಗೆ ಒಂದು ರೊಟೇಷನ್ ಸಿಸ್ಟಮ್ ಅನ್ನ ನಡೆಸುವಂತಹ ಕೆಲಸ DC ಅವರು ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಇದು ಮುಂಚೆ 10 ವರ್ಷ ಇತ್ತು. 2020ರಲ್ಲಿ ಒಂದು ತಿದ್ದುಪಡಿ ಮಾಡಿ ಇದನ್ನ 5 ವರ್ಷಕ್ಕೆ ಇಳಿಸಿರುವಂತದ್ದನ್ನ ನಾವು ಗಮನಿಸ್ತೇವೆ. ಇನ್ನು 163ನೇ ಒಂದು ಪ್ರಕರಣದಲ್ಲಿ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳ ಸೀಮಾ ನಿರ್ಣಯ, ಅಂದ್ರೆ ಒಂದು ಏರಿಯಾವನ್ನ ಆಯ್ಕೆ ಮಾಡಿ ಆ ಭಾಗದಲ್ಲಿ ಚುನಾವಣೆಯನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ ಬಗ್ಗೆ ತಿಳಿಸುತ್ತೆ. ಅದನ್ನು ಕೂಡ ನಾವು ನೋಡ್ತೇವೆ. 164ನೇ ಪ್ರಕರಣದಲ್ಲಿ ಮತದಾರರ ಹಕ್ಕುಗಳಿಗೆ ಸಂಬಂಧಪಟ್ಟಂತದ್ದು. ನೋಡಿ, ಮತದಾರ ಹಕ್ಕು ಅಂದ್ರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಮತದಾರರ ಪಟ್ಟಿಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಜಿಲ್ಲಾ ಪಂಚಾಯತ್ನ ಮತದಾನ ಮಾಡುವಂತಹ ಹಕ್ಕನ್ನ ಹೊಂದಿರ್ತಾನೆ ಅನ್ನುವಂಥದ್ದು. ಮತದಾನ ಮಾಡುವಂಥದ್ದು ಕೂಡ ಕಡ್ಡಾಯವಾಗಿರುತ್ತೆ ಅನ್ನುವಂಥದ್ದು. 2015ರಲ್ಲಿ ತಿದ್ದುಪಡಿ ಮಾಡಿ ಮತದಾನವನ್ನ ಕಡ್ಡಾಯವಾಗಿ ಮಾಡಿರುವಂಥದ್ದು. ನೋಟ ಕೂಡ ಇದೆ, ನನ್ ಆಫ್ ದಿ ಎಬೋವ್, ನನ್ ಆಫ್ ದಿ ಎಬೋವ್ ಅನ್ನುವಂತಹ ಒಂದು ಕೂಡ ಆಯ್ಕೆಯನ್ನ ತಂದಿರುವಂತದ್ದನ್ನು ಕೂಡ ನಾವು ನೋಡ್ತಾ ಬರ್ತೀವಿ. ಇನ್ನು 165ನೇ ಒಂದು ಪ್ರಕರಣದಲ್ಲಿ ಮತದಾರರ ಪಟ್ಟಿಯನ್ನ ಜಿಲ್ಲಾ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನೇ ಕೂಡ ನಾವು ತಾಲೂಕು ಪಂಚಾಯಿತಿ ಚುನಾವಣೆಗೂ ಬಳಸ್ತೇವೆ, ಗ್ರಾಮ ಪಂಚಾಯಿತಿ ಚುನಾವಣೆಗೂ ಕೂಡ ಬಳಸ್ತೇವೆ. ನಾವು ರಾಜ್ಯ ವಿಧಾನಸಭಾ ಮತದಾರರ ಪಟ್ಟಿ ಜಿಲ್ಲಾ ಪಂಚಾಯಿತಿ ಮತದಾರರ ಪಟ್ಟಿ ಆಗಿರುತ್ತೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗತ್ತೆ. ಜಿಲ್ಲಾ ಪಂಚಾಯಿತಿಯ ಮತದಾರರ ಪಟ್ಟಿ ಯಾರು ತಯಾರಿಸ್ತಾರೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. AC ತಯಾರಿಸ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಅವರು ತಯಾರಿಸುವಂಥದ್ದು. ಇದು ಒಂದು ಪ್ರತಿ ಅನ್ನುವಂಥದ್ದು ಜಿಲ್ಲಾ ಪಂಚಾಯಿತಿಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರ ಬಳಿ ಇಟ್ಕೊಂಡಿರ್ತಾರೆ ಅನ್ನುವಂಥದ್ದನ್ನ ನಾವು ನೋಡಿದೀವಿ. ಇನ್ನು ನಂತರದ ಒಂದು ತರಗತಿಯಲ್ಲಿ ನಾವು ಸ್ನೇಹಿತರೆ ಮುಂದಿನ ಮತದಾನದ ಕುರಿತು ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. 165ವರೆಗೆ ಮುಗಿಸಿದೀವಿ. ಅಭ್ಯರ್ಥಿಯ ಅರ್ಹತೆಗಳ ಬಗ್ಗೆ 166ನೇ ಪ್ರಕರಣದಲ್ಲಿ ನಾವು ನೋಡ್ತಾ ಹೋಗೋಣ. ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.